ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್, ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ, ಆರ್ ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಪ್ಯಾರಲಲ್ ಅಂತಂದ್ರೆ ಸೊ ಕಂಡೀಷನ್ ಏನು, a1 by a2 ಈಸ್ ಈಕ್ವಲ್ ಟು b1 by b2 ಬಟ್ ನಾಟ್ ಈಕ್ವಲ್ ಟು c1 by c2. ಇದು ಬಂದ್ಬಿಟ್ಟು ಕಂಡೀಷನ್. ಈಗ ಎರಡು ಈಕ್ವೇಶನ್ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ. ಒಂದು 3x plus 2ky, ಈ ಪ್ಲಸ್ 2 ಈ ಕಡೆ ಬಂದ್ರೆ -2 ಈಕ್ವಲ್ ಟು 0 ಆಗುತ್ತೆ. ಸೊ ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಬಂತು, ax plus by plus c ಈಕ್ವಲ್ ಟು 0. ಅದೇ ರೀತಿ ಇನ್ನೊಂದು ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, 2x plus 5y plus 1 ಈಕ್ವಲ್ ಟು 0. ಇದು ಕೂಡ ಯಾವ ಫಾರ್ಮ್ ಅಲ್ಲಿ ಇದೆ, ax plus by plus c ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಸೊ ಇದನ್ನೇನ್ ಬರ್ತೀನಿ, a1 b1 c1 ಅಂತ ಬರಿತೀನಿ, ಇದನ್ನ a2 b2 c2 ಅಂತ ಬರಿತೀನಿ. ಈಗ a1 ವ್ಯಾಲ್ಯೂ ಏನಾಯ್ತು ಇಲ್ಲಿ 3 ಆಯ್ತು. b1 ವ್ಯಾಲ್ಯೂ ಇಲ್ಲಿ ನೋಡ್ರಿ, b1 ವ್ಯಾಲ್ಯೂ ಏನು 2k ಆಗುತ್ತೆ. ಓಕೆ, ಆಮೇಲೆ c1 ವ್ಯಾಲ್ಯೂ ನೋಡ್ರಿ, ಇಲ್ಲಿ ಪ್ಲಸ್ ಮೈನಸ್ ಇದೆ ಅಂದ್ರೆ -2 ಅಂತ ಬರ್ಕೋಬೇಕು. ಓಕೆ, ಈಗ a2 ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ, a2 ವ್ಯಾಲ್ಯೂ 2, b2 ವ್ಯಾಲ್ಯೂ 5, c2 ವ್ಯಾಲ್ಯೂ ಏನು 1 ಅಂತ ಗೊತ್ತಾಯ್ತು. ಈಗ ನೀವು ನೋಡಿದ್ರೆ ಈಕ್ವಲ್ ಇರೋದು ಇವರಿಬ್ರೆ, a1 by a2 is equal to b1 by b2. ಅದನ್ನ ಬರ್ಕೊಂತೀನಿ, a1 by a2 is equal to b1 by b2. ಈಗ a1 ವ್ಯಾಲ್ಯೂ ಏನು 3, a2 ವ್ಯಾಲ್ಯೂ 2, b1 ವ್ಯಾಲ್ಯೂ ಏನಿದೆ 2k ಇದೆ ಡಿವೈಡೆಡ್ ಬೈ, ಓಕೆ, b2 ವ್ಯಾಲ್ಯೂ 5 ಇದೆ. ಓಕೆ, ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 2 into 2k is equal to 3 into 5. ಓಕೆ, ಸೊ 4k is equal to 3 5 ಎಷ್ಟು 15. ಸೊ k is equal to ಏನಾಗುತ್ತೆ, k is equal to 15 into 4 ಬಂದ್ರೆ ಡಿವೈಡ್ ಬೈ 4 ಆಗುತ್ತೆ. k ವ್ಯಾಲ್ಯೂ 15 by 4 ಬರುತ್ತೆ. ಸೊ ಈಗ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್. ಓಕೆ, ನಮ್ಗೇನ್ ಗೊತ್ತು, ಕಾಂಪೋಸಿಟ್ ನಂಬರ್ ನ ಯಾರ ಪ್ರಾಡಕ್ಟ್ ಆಗಿ ಬರೀಬಹುದು, ಪ್ರೈಮ್ ನಂಬರ್ಸ್. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಥರ್ಡ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, ದ ಲೆಂತ್ ಆಫ್ ಎ ರೆಕ್ಟಾಂಗಲ್ ಈಸ್ 3 times ದ ಬ್ರೆಡ್. ಓಕೆ, ಸೊ ಇಲ್ಲಿ ನೋಡ್ರಿ, ಲೆಂತ್ ನ ಯಾರ ಜೊತೆ ಕಂಪೇರ್ ಮಾಡಿದ್ದಾರೆ, ಬ್ರೆಡ್ ಜೊತೆಗೆ. ಯಾರ ಜೊತೆ ಕಂಪೇರ್ ಮಾಡ್ತಾರೋ ಅವ್ರನ್ನ ಎಕ್ಸ್ ಅಂತ ತಗೊಳ್ರಿ. ಲೆಟ್ ಬ್ರೆಡ್ ಬಿ ಎಕ್ಸ್ ಅಂತ ತಗೋತೀನಿ. ಓಕೆ, ಅವಾಗ ಲೆಂತ್ ಏನಾಗುತ್ತೆ ನೋಡ್ರಿ, ಲೆಂತ್ ಓಕೆ ಈಸ್ ಅಂದ್ರೆ ಏನು, ಈಕ್ವಲ್ ಟು 3 times ಅಂದ್ರೆ 3 into 3 times ಬ್ರೆಡ್ತ್. ಬ್ರೆಡ್ತ್ ವ್ಯಾಲ್ಯೂ ಏನು ಎಕ್ಸ್. ಸೊ ಲೆಂತ್ ಏನಾಯ್ತು 3x ಆಯ್ತು. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಏರಿಯಾ ಆಫ್ ದ ರೆಕ್ಟಾಂಗಲ್ ಈಸ್ 75 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 75 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮ್ ಏನು, ಲೆಂತ್ ಇಂಟು ಬ್ರೆಡ್ತ್ ಈಸ್ ಈಕ್ವಲ್ ಟು 75 ಸೆಂಟಿಮೀಟರ್ ಸ್ಕ್ವೇರ್. ಲೆಂತ್ ಏನು 3x, ಬ್ರೆಡ್ತ್ ಬಂದು x ಇಸ್ ಈಕ್ವಲ್ ಟು 75. 3x ಇಂಟು x 3x ಸ್ಕ್ವೇರ್, ಈ ಪ್ಲಸ್ 75 ಕಡೆ ಬಂದ್ರೆ -75 ಈಕ್ವಲ್ ಟು 0. ಓಕೆ, ಇದು ಬಂದ್ಬಿಟ್ಟು ಕ್ವಾಡ್ರೇಟ್ ಈಕ್ವೇಶನ್ ಆಯ್ತು, ಹೌದಾ. ಸೊ ಕ್ವಾಡ್ರೇಟ್ ಈಕ್ವೇಶನ್ ಟು ಫೈಂಡ್ ದ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದ ರೆಕ್ಟಾಂಗಲ್ ಈಸ್, ಕ್ವಾಡ್ರೇಟ್ ಈಕ್ವೇಶನ್ ಏನು 3x ಸ್ಕ್ವೇರ್ minus 75 equal to 0. So 75 ಸೊ ಇಲ್ಲಿ ಏನಿದೆ 3x into 3x ಸ್ಕ್ವೇರ್. ಸೊ ಇದು 3x ಸ್ಕ್ವೇರ್ ಇರಬೇಕು. ಓಕೆ, ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಫೋರ್ತ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇದು nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಏನ್ ಕೊಟ್ಟಿದ್ದಾರೆ, ಓಕೆ, ಅದರಲ್ಲಿ ಏನ್ ಫೈಂಡ್ ಮಾಡಬೇಕು, ದೆನ್ ಫೋರ್ತ್ ಟರ್ಮ್ ಈಸ್ ಅಂದ್ರೆ ನಥಿಂಗ್ ಬಟ್ ಏನು a4 ಕಂಡಿಡ್ಬೇಕು. ಅಂದ್ರೆ n ಇದ್ದಲ್ಲಿ ಏನಾಗ್ಬೇಕು 4 ಆಗ್ಬೇಕು. n ಇದ್ದಲ್ಲಿ 4 ಹಾಕ್ರಿ, 2 into 4 minus 1, 2 4 8, 8 minus 1 ಏನಾಗುತ್ತೆ 7 ಆಗುತ್ತೆ. ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಫಾಲೋಯಿಂಗ್ ದ ಪೇರ್ ಆಫ್ ಟ್ರಯಾಂಗಲ್ಸ್ ದಟ್ ಆರ್ ಆಲ್ವೇಸ್ ಸಿಮಿಲರ್ ಆರ್. ಓಕೆ, ಯಾವಾಗ್ಲೂ ಯಾವ ಸಿಮಿಲರ್ ಇರ್ತದೆ, ನಾರ್ಮಲ್ ಆಗಿ 2 ಈಕ್ವಿಲಾಟರಲ್ ಟ್ರಯಾಂಗಲ್ಸ್ ಯಾವಾಗಲೂ ಸಿಮಿಲರ್ ಇರುತ್ತೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಸಿಕ್ಸ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ r units ಈಸ್. ಓಕೆ, ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮ್ ಏನು
4/3 ಪೈ ಆರ್ ಕ್ಯೂಬ್. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ 7th ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಹೆಚ್. ಹಿಯರ್ ಎಫ್ ರೆಫರ್ಸ್ ಟು, ಎಫ್ ಅಂದ್ರೆ ಏನು, ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸು. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ 8th ಕ್ವಶನ್ ನೋಡ್ರಿ ಏನ್ ಕೊಟ್ಟಿದ್ದಾರೆ. ದ ಜೀರೋ ಆಫ್ ದ ಪಾಲಿನಾಮಿಯಲ್, ಒಂದ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಅದ್ರ ಜೀರೋ ಫೈಂಡ್ ಮಾಡ್ಬೇಕಂದ್ರೆ ಪಾಲಿನಾಮಿಯಲ್ ಏನ್ ಕೊಟ್ಟಿದ್ದಾರೆ 5x + 3, ಅದನ್ನ ನಾವು ಈಕ್ವಲ್ ಟು 0 ತಗೋಬೇಕು. ಅವಾಗ ನಮಗೆ ಆನ್ಸರ್ ಬರುತ್ತೆ. +3 ಆ ಕಡೆ ಹೋದ್ರೆ -3, x ಇಸ್ ಈಕ್ವಲ್ ಟು -3 ಇಂಟು 5 ಕಡೆ ಬಂದ್ರೆ ಡಿವೈಡ್ ಬೈ 5. ಸೊ ಆನ್ಸರ್ ಬಂದ್ಬಿಟ್ಟು -3/5. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, 9th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಡಿ ಪ್ಯಾರಲಲ್ ಟು ಬಿ ಸಿ. ಓಕೆ, ಆಮೇಲೆ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಬಿ ಡಿ ವ್ಯಾಲ್ಯೂ, ಎ ಇ ವ್ಯಾಲ್ಯೂ, ಇ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಈಗ ಎ ಡಿ ವ್ಯಾಲ್ಯೂ ಕಂಡಿಡ್ಬೇಕು ಅಂದ್ರೆ ಈ ವ್ಯಾಲ್ಯೂ ಕಂಡಿಡ್ಬೇಕು. ಓಕೆ, ಸೊ ಡಿ ಪ್ಯಾರಲಲ್ ಟು ಬಿ ಸಿ ಇದ್ರೆ ಬೈ ಬಿ ಪಿ ಟಿ ಏನ್ ಬರಿಬಹುದು. ಬೈ ಬಿ ಪಿ ಟಿ ನಾವ್ ಏನ್ ಬರಿಬಹುದು, ಎ ಡಿ ಬೈ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿಬಹುದು. ಸೊ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿಬಹುದು. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಡಿ ವ್ಯಾಲ್ಯೂ ಗೊತ್ತಿಲ್ಲ, ಡಿ ಬಿ ವ್ಯಾಲ್ಯೂ ಏನು 7.2. ಓಕೆ, ಎ ಇ ಬಂದ್ಬಿಟ್ಟು 1.8, ಇ ಸಿ ಬಂದ್ಬಿಟ್ಟು 5.4. ಓಕೆ, ಸೊ ಈಗ ನಾವೇನ್ ಮಾಡೋಣ, ಎ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ 1.8 ಡಿವೈಡೆಡ್ ಬೈ 5.4. ಓಕೆ, ಸೊ ಈಗ ಇದು ಡಿವೈಡರ್ ಆ ಕಡೆ ಹೋದ್ರೆ ಇಂಟು ಆಗುತ್ತೆ, ಇಂಟು 7.2. ಈಗ ಕ್ಯಾನ್ಸಲ್ ಮಾಡಿದ್ರೆ ಈಗ ಪಾಯಿಂಟ್ ಇರೋದ್ರಿಂದ 18 1 ಜಾ 18 3 ಜಾ ಕ್ಯಾನ್ಸಲ್ ಆಗುತ್ತೆ. 2 ಪಾಯಿಂಟ್ ಒಂದೊಂದು ಪಾಯಿಂಟ್ ಇರೋದ್ರಿಂದ ಆಮೇಲೆ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 2 ಜಾ 6, ಎಷ್ಟು ಉಳಿತು 1 ಉಳಿತು, 12 ಆಯ್ತು. 3 4 ಜಾ 12, 1 ಪಾಯಿಂಟ್ 2.4 ಸೆಂಟಿಮೀಟರ್. ಸೊ ಎ ಡಿ ಬಂದ್ಬಿಟ್ಟು ಏನು 2.4 ಸೆಂಟಿಮೀಟರ್ ಅಂತ ಬರಿಬೇಕು. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಈಗ 10th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ರೈಟ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದ ಒರಿಜಿನ್. ಫ್ರಮ್ ಒರಿಜಿನ್ ಫಾರ್ಮುಲಾ ಏನು, ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದು ಫಾರ್ಮುಲಾ. ಇದು ಎಕ್ಸ್ ಇದು ವೈ ಅಂತ ಹೋಗ್ಬೇಕು. ಸೊ ಎಕ್ಸ್ ಇದಲ್ಲಿ ಏನ್ ಬರಿಬೇಕು, ನಾನು ಎ ಬರಿಬೇಕು, ಎ ಸ್ಕ್ವೇರ್ ಪ್ಲಸ್ ವೈ ಇದಲ್ಲಿ ಬಿ ಬರಿಬೇಕು, ಬಿ ಸ್ಕ್ವೇರ್. ಸೊ ಡಿಸ್ಟೆನ್ಸ್ ಬಂದ್ಬಿಟ್ಟು ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಈಗ 12th ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಇಸ್ 20, ಅಂದ್ರೆ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಬಂದ್ಬಿಟ್ಟು 20 ಅಂತ ಕೊಟ್ಟಿದ್ದಾರೆ. ಆಮೇಲೆ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಬಂದ್ಬಿಟ್ಟು 12 ಅಂತ ಕೊಟ್ಟಿದ್ದಾರೆ, ಅಂದ್ರೆ S3 ಕೊಟ್ಟಿದ್ದಾರೆ. ಈಗ ನಾವೇನ್ ಕಾಣ್ಬೇಕು, ದೆನ್ ಫೈಂಡ್ ದ 4th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. 4th ಟರ್ಮ್ ಅಂದ್ರೆ A4 ಕಂಡಿಡ್ಬೇಕು. ಓಕೆ, ಸೊ ನಿಮಗೆ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಏನ್ ಗೊತ್ತಿರ್ಬೇಕಂದ್ರೆ, A5 ಬೇಕಂದ್ರೆ ನಾನು S5 ಮೈನಸ್ S4 ಮಾಡಿದ್ರೆ ಸಿಕ್ಬಿಡುತ್ತೆ. A6 ಬೇಕಂದ್ರೆ S6 ಮೈನಸ್ S5 ಮಾಡ್ಬಿಟ್ರೆ ಬಂದ್ಬಿಡುತ್ತೆ. A10 ಬೇಕಂದ್ರೆ S10 ಮೈನಸ್ S9 ಮಾಡ್ಬಿಟ್ರೆ ಬಂದ್ಬಿಡುತ್ತೆ. ಇದು ಶಾರ್ಟ್ ಕಟ್ ಫಾರ್ಮುಲಾ. ಅದೇ ಯೂಸ್ ಮಾಡಿದ್ರೆ ನನಗೆ A4 ಬೇಕಂದ್ರೆ ಏನ್ ಮಾಡ್ಬೇಕು, S4 ಮೈನಸ್ S3 ಮಾಡ್ಬೇಕು. S4 ವ್ಯಾಲ್ಯೂ 20, S3 ವ್ಯಾಲ್ಯೂ ಏನು 12. 20 ಅಲ್ಲಿ 12 ಹೋದ್ರೆ 8, A4 ಬಂದ್ಬಿಟ್ಟು ಏನು 8, 4th ಟರ್ಮ್ ಬಂದ್ಬಿಟ್ಟು 8. ಓಕೆ, ಈಗ 13th ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ರೆಕ್ಟಾಂಗ್ಯುಲರ್ ಶೀಟ್ ಆಫ್ ಪೇಪರ್ 40 ಸೆಂಟಿಮೀಟರ್ ಇಂಟು 22 ಸೆಂಟಿಮೀಟರ್. ಓಕೆ, ಸೊ ಒಂದು ರೆಕ್ಟಾಂಗ್ಯುಲರ್ ಶೀಟ್ ಇದೆ. ಓಕೆ, ಲೆಂತ್ ಬಂದ್ಬಿಟ್ಟು ಏನು 40 ಇಂಟು 22 ಅಂದ್ರೆ ಲೆಂತ್ ಬಂದ್ಬಿಟ್ಟು 40. ಓಕೆ, ಬ್ರೆಡ್ತ್ ಬಂದ್ಬಿಟ್ಟು 22 ಅಂತ ಕೊಟ್ಟಂಗೆ. ಓಕೆ, ಈಸ್ ರೋಲ್ ಟು ಫಾರ್ಮ್ ಎ ಹಾಲೋ ಸಿಲಿಂಡರ್. ಓಕೆ, ಇದನ್ನ ರೋಲ್ ಮಾಡ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ, ಸಿಲಿಂಡರ್ ಶೇಪ್ ಟೈಪ್ ಮಾಡಿದ್ರು. ಓಕೆ, ಅದ್ರದ್ದು ಹೈಟ್ ಕೊಟ್ಟಿದ್ದಾರೆ. ಓಕೆ, ಹೈಟ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು ಎಷ್ಟು 40 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಾಣಬೇಕು, ಫೈಂಡ್ ದ ರೇಡಿಯಸ್ ಆಫ್ ದ ಸಿಲಿಂಡರ್. ಓಕೆ, ಸೊ ಈಗ ನಾನು ರೇಡಿಯಸ್ ಆಫ್ ಸಿಲಿಂಡರ್ ಕಂಡಿಡಿಬೇಕು. ಸೊ ಇಲ್ಲಿ ನಥಿಂಗ್ ಬಟ್ ನೀವು ನೋಡಿದ್ರೆ ಈ ರೆಕ್ಟಾಂಗಲ್ ಇಂದ ತಾನೇ ಇದು ಸಿಲಿಂಡರ್ ಮಾಡೋದು. ಓಕೆ, ಈ ರೆಕ್ಟಾಂಗಲ್ ಪೇಪರ್ ನ ರೋಲ್ ಮಾಡಿ ಸಿಲಿಂಡರ್ ಮಾಡಿದ್ದಾರೆ. ಅದರ ಅರ್ಥ ಏನಂದ್ರೆ ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು CSA ಆಫ್ ಸಿಲಿಂಡರ್ ಆಗುತ್ತೆ. ಓಕೆ, ಯಾಕಂತ ನೋಡ್ರಿ, ನೀವೇ ನೋಡ್ರಿ ಈ ರೆಕ್ಟಾಂಗಲ್ ಪೇಪರ್ ನ ಓಕೆ ಇದನ್ನ ರೋಲ್ ಮಾಡಿದ್ರೆ ಈ ಟಾಪ್ ಓಪನ್ ಇರುತ್ತೆ, ಬಾಟಮ್ ಓಪನ್ ಇರುತ್ತೆ. ಟಾಪ್ ಬಾಟಮ್ ಓಪನ್ ಇದ್ರೆ ಏನ್ ತಗೋಬೇಕು, CSA ಆಫ್ ಸಿಲಿಂಡರ್ ತಗೋಬೇಕು. ಈಗ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮ್ ಏನು, ಲೆಂತ್ ಇಂಟು ಬ್ರೆಡ್ತ್.
ಸಿ ಎಸ್ ಎಫ್ ಸಿಲಿಂಡರ್ ಬಂದ್ಬಿಟ್ಟು 2πr/h. ಈಗ ಲೆಂತ್ ಬಂದ್ಬಿಟ್ಟು 40, ಬ್ರೆಡ್ತ್ ಬಂದ್ಬಿಟ್ಟು 22 ಇಸ್ ಈಕ್ವಲ್ ಟು 2 ಇಂಟು ಪೈ ವ್ಯಾಲ್ಯೂ 22/7. ರೇಡಿಯಸ್ ಗೊತ್ತಿಲ್ಲ. ಹೈಟ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 40. ಓಕೆ, ಸೊ ಈಗ ಏನಾಗುತ್ತೆ ನೋಡ್ರಿ ಇಲ್ಲಿ. ಓಕೆ, ಸೊ 40 ಇಂಟು 22. ಓಕೆ, ಸೊ ಈ 2 ಇಂಟು 22 ಇಂಟು 40 ಕೆಳಗಡೆ ಬರುತ್ತೆ. 2 ಇಂಟು 22 ಇಂಟು 40 ಕೆಳಗಡೆ ಬರುತ್ತೆ. ಈ 7 ಏನಾಗುತ್ತೆ, ಮೇಲೆ ಹೋಗುತ್ತೆ. ಸೊ ಆರ್ ಒಂದೇ ರೈಟ್ ಸೈಡ್ ಇಟ್ಕೊಂಡಿರ್ತೀವಿ. ಓಕೆ, ಸೊ ಈಗ ನೀವು ನೋಡಿದ್ರೆ ನೀಟಾಗಿ ನಾನು ಏನ್ ಮಾಡಿದೆ, ಆರ್ ಬಿಟ್ಟು ಎಲ್ಲಾ ನಂಬರ್ನ ಕೆಳಗಡೆ ತಗೊಂಬಂದೆ. ಓಕೆ, ಈ ಕೆಳಗಡೆ ಇರೋದು ಮೇಲೆ ತಗೊಂಬಂದೆ. ಸೊ ಇವಾಗ ಏನೇನಾಗುತ್ತೆ ನೋಡ್ರಿ. 22 22 ಕ್ಯಾನ್ಸಲ್, 40 40 ಕ್ಯಾನ್ಸಲ್. ಆರ್ ಇಸ್ ಈಕ್ವಲ್ ಟು ಏನು ಉಳಿತು, 7/2 ಉಳಿತು. ನಥಿಂಗ್ ಬಟ್ 3.5 ಸೆಂಟಿಮೀಟರ್. ಸೊ ರೇಡಿಯಸ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 3.5 ಸೆಂಟಿಮೀಟರ್. ಓಕೆ, ಈಗ 14th ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಅವರೇ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಓಕೆ, ದ ಗ್ರಾಫ್ ಆಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ ಈಸ್ ಶೋನ್ ಬಿಲೋ. ವಾಟ್ ಇಸ್ ದ ನಂಬರ್ ಆಫ್ ಸೊಲ್ಯೂಷನ್ ಡಸ್ ದ ಪೇರ್ ಹ್ಯಾವ್. ಓಕೆ, ಇವೆರಡು ಲೈನ್ ಏನಿದೆ, ಪ್ಯಾರಲಲ್ ಇದೆ. ಹೌದಾ, ಪ್ಯಾರಲಲ್ ಲೈನ್ಸ್ ಇದ್ದಾಗ ನಂಬರ್ ಆಫ್ ಸೊಲ್ಯೂಷನ್ ಏನು, 0 ಇರುತ್ತೆ. ಸೊ ನಂಬರ್ ಆಫ್ ಸೊಲ್ಯೂಷನ್ ಬಂದ್ಬಿಟ್ಟು 0. ಓಕೆ, ಈಗ ನೆಕ್ಸ್ಟ್ 15th ಕ್ವಶನ್ ನೋಡ್ರಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಫ್ sin a ಪ್ಲಸ್ sin ಸ್ಕ್ವೇರ್ a ಇಸ್ ಈಕ್ವಲ್ ಟು 1. ಕೊಟ್ಟಿರೋದೇನು, sin a ಪ್ಲಸ್ sin ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ಈ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ ಈಗ ನೋಡ್ರಿ, sin a ಒಂದೇ ಲೆಫ್ಟ್ ಸೈಡ್ ಇಟ್ರೆ ಇಸ್ ಈಕ್ವಲ್ ಟು 1. ಈ ಪ್ಲಸ್ sin ಸ್ಕ್ವೇರ್ ಹಾಕೋದ್ರೆ ಮೈನಸ್ sin ಸ್ಕ್ವೇರ್ a ಆಗುತ್ತೆ. ಓಕೆ, sin a ಇಸ್ ಈಕ್ವಲ್ ಟು, ನಿಮಗೆ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಏನ್ ಗೊತ್ತಿರ್ಬೇಕಂತಂದ್ರೆ, ಓಕೆ, ಸೊ ನಿಮಗೆ 1 ಮೈನಸ್ sin ಸ್ಕ್ವೇರ್ ಅಂತ ಬಂದ್ರೆ cos ಸ್ಕ್ವೇರ್ ಅಂತ ಬರ್ದ್ಬಿಡ್ಬೋದು ಡೈರೆಕ್ಟ್ ಆಗಿ. ಅದೇ 1 ಮೈನಸ್ cos ಸ್ಕ್ವೇರ್ ಇದ್ರೆ ಡೈರೆಕ್ಟ್ ಆಗಿ ನೀವು sin ಸ್ಕ್ವೇರ್ ಅಂತ ಬರ್ದ್ಬಿಡ್ಬೋದು. ಸೊ 1 ಮೈನಸ್ sin ಸ್ಕ್ವೇರ್ ಇದ್ದಲ್ಲಿ ಡೈರೆಕ್ಟ್ ಆಗಿ ಏನ್ ಬರಿಬೋದು, ನಾನು cos ಸ್ಕ್ವೇರ್ a ಅಂತ ಬರಿಬೋದು. ಈಗ ನಾನೇನ್ ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ತೀನಿ. ಸೊ ಏನಾಗುತ್ತೆ, sin a ಹೋಲ್ ಸ್ಕ್ವೇರ್, LHS ಸ್ಕ್ವೇರ್ ಮಾಡ್ತೀನಿ. cos ಸ್ಕ್ವೇರ್ a ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, sin a ಹೋಲ್ ಸ್ಕ್ವೇರ್ sin ಸ್ಕ್ವೇರ್ a ಆಗುತ್ತೆ. cos ಸ್ಕ್ವೇರ್ ಹೋಲ್ ಸ್ಕ್ವೇರ್ ಏನಾಗುತ್ತೆ, cos ಟು ದಿ ಪವರ್ ಆಫ್ a ಆಗುತ್ತೆ. ಓಕೆ, ಇದು ಇಕ್ವೇಶನ್ 1 ಅಂತ ತಗೋತೀನಿ. ಈಗ ನಾನೇನ್ ಫೈಂಡ್ ಮಾಡಬೇಕು, cos ಸ್ಕ್ವೇರ್ a ಪ್ಲಸ್ cos ಪವರ್ 4a. ಈಗ ನೀವೇ ನೋಡ್ರಿ, cos ಪವರ್ 4a ಇದ್ದಲ್ಲಿ ಏನ್ ಬರಿಬೇಕು, sin ಸ್ಕ್ವೇರ್ a ಅಂತ ಬರಿಬಹುದು. ಸೊ ನಾನೀಗ ಏನ್ ಬರ್ತೀನಿ, cos ಪವರ್ 4a ಇದ್ದಲ್ಲಿ sin ಸ್ಕ್ವೇರ್ a ಅಂತ ಬರಿತೀನಿ. ಓಕೆ, ಈ cos ಸ್ಕ್ವೇರ್ a ಆಸ್ ಇಟ್ ಈಸ್ ಬರ್ತೀನಿ. ಈಗ ಹೇಳ್ರಿ, sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ ಏನು 1. ಸೊ ಆನ್ಸರ್ ಬಂದ್ಬಿಟ್ಟು 1. ಓಕೆ, 16th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಎ ಈಸ್ 1/5. ಸೊ ಏನ್ ಕೊಟ್ಟಿದ್ದಾರೆ, ಪಿ ಆಫ್ ಎ ಬಂದ್ಬಿಟ್ಟು 1/5 ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಅಂಡ್ ಎನ್ ಆಫ್ ಎ ಬಂದ್ಬಿಟ್ಟು, ಓಕೆ, ಎನ್ ಆಫ್ ಎ ಬಂದ್ಬಿಟ್ಟು 2 ಅಂತ ಕೊಟ್ಟಿದ್ದಾರೆ. ಈಗ ನಾವು ಎನ್ ಆಫ್ ಎಸ್ ಕಂಡಿಬೇಕು. ಓಕೆ, ಸೊ ನಾವು ನಾರ್ಮಲ್ ಆಗಿ ಏನ್ ಬರ್ತೀವಿ, ಪ್ರಾಬಬಿಲಿಟಿ ಆಫ್ ಎ ಅಂದ್ರೆ ಏನು, ನಾರ್ಮಲ್ ಆಗಿ ಏನ್ ಬರಿತೀವಿ, ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಬರ್ತೀವಿ. ಓಕೆ, ಎಸ್ ಅಂದ್ರೆ ಟೋಟಲ್, ಎ ಅಂದ್ರೆ ಎ ಎಷ್ಟಿದಾವ ಅಂತ. ಓಕೆ, ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂತ ಬರಿತೀವಿ. ಈಗ ಪ್ರಾಬಬಿಲಿಟಿ ಆಫ್ ಎ ಏನಂತ ಗೊತ್ತು, 1/5 ಅಂತ ಗೊತ್ತು. ಓಕೆ, ಸೊ ಎನ್ ಆಫ್ ಎ ಏನ್ ಕೊಟ್ಟಿದ್ದಾನೆ, 2 ಕೊಟ್ಟಿದ್ದಾನೆ. 2 ಬೈ ಎನ್ ಆಫ್ ಎಸ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎನ್ ಆಫ್ ಎಸ್, ಓಕೆ, 1 ಇಂಟು ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 5 ಇಂಟು 2. ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 5 2s 10. ಓಕೆ, ಸೊ ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡುತ್ತೆ. ಓಕೆ, ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಅದರಲ್ಲಿ ಹಾಕುತ್ತೆ. ಓಕೆ, ಸೊ ನೀವೇನ್ ಮಾಡ್ರಿ, ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಓಕೆ, ನಾನ್ ನಿಮಗೆ ಫೋನ್ ಮಾಡ್ಬಿಟ್ಟು ಪ್ರೊಸೀಜರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಅದ್ರ ಜೊತೆಗೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು,
ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರು ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ದೀನಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.